ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಡೇ 20 ಆಫ್ 365 ಡೇಸ್ ವಿಡಿಯೋ ಚಾಲೆಂಜ್. 2 ದಿನ ಒದ್ದಾಡ್ಬಿಟ್ಟೆ, ಹೆಲ್ತ್ ಸರಿ ಇರ್ಲಿಲ್ಲ, ವಿಡಿಯೋ ಮಾಡಕ್ ಆಗಿರ್ಲಿಲ್ಲ, ಅದಕ್ಕೆ ಮನೇಲಿ ರೆಸ್ಟ್ ಮಾಡ್ತಾ ಇದ್ದೆ. ಇವತ್ತು ಬಂದಿದ್ದೀನಿ. ಇವತ್ತು ಸ್ವಲ್ಪ ವಾಯ್ಸು. ಸೊ ಏನಪ್ಪ ವಿಷಯ ಅಂತಂದ್ರೆ, ಇವು ಯಾವ್ದು ಲೈಟ್ಸ್, ಇದು ಹಾಗೂ ಹಿಂದೆ ಇರೋದು, ಮುಂದೆ ಇರೋದು, ಮತ್ತೆ ಮುಂದೆ LED ಹಾಕಂಗಿಲ್ಲ ಅಂತೆ. ಹೊಸದಾಗಿ ಏನೋ ರೂಲ್ಸ್ ಮಾಡಿದಾರಂತೆ. ನನಗಂತೂ ಗೊತ್ತಿಲ್ಲ ರೂಲ್ಸ್ ಇದೆಯೋ ಇಲ್ವೋ, ಅಥವಾ ಅದ್ರ ಬಗ್ಗೆ ಅಪ್ಡೇಟ್ ಅಫಿಷಿಯಲ್ ಆಗಿ ಟ್ರಾಫಿಕ್ ಪೊಲೀಸ್ ಅವ್ರ ಕಡೆಯಿಂದ ಆಗ್ಲಿ, RTO ಕಡೆಯಿಂದ ಆಗ್ಲಿ ಏನು ನ್ಯೂಸ್ ಬಂದಿಲ್ಲ. ಬಟ್ ಹೇಳ್ತಾ ಇದಾರೆ ಎಲ್ಲಾ ಕಡೆ ಹಿಡಿತಾ ಇದಾರೆ ಅಂತ. ಗೊತ್ತಿಲ್ಲ ನ್ಯೂಸ್ ಕರೆಕ್ಟ್ ಅಥವಾ ನಿಜಾನೋ ಸುಳ್ಳು, ನೋಡೋಣ ಏನಾಗುತ್ತೆ. ಇವಾಗ ನನ್ ಗಾಡಿಗೆ ಅಲ್ಟ್ರೇಷನ್ ಮಾಡ್ಸಿದೀನಿ, ಇಲ್ಲ ಅಂತಲ್ಲ. ಈ ಮುಂದೆ ಇದೆ, ಮತ್ತೆ LED ಲೈಟ್ ಗಳಿದಾವೆ. ಇವಾಗ ಬರ್ತಾ ಇರೋಂತ ಎಲ್ಲಾ ಹೊಸ ಗಾಡಿಗಳಿಗೆ LED ಫಿಕ್ಸ್ ಇದಾವೆ. ನೋಡಿ ಅಲ್ಲಿ ಹೋಗ್ತಾ ಇದೆ ನೋಡಿ LED. ಏನೋ ಗೊತ್ತಿಲ್ಲ ಇವಾಗ ಏನಾದ್ರು ಹೊಸದಾಗಿ ರೂಲ್ಸ್ ತೆಗ್ದಿದ್ದಾರೋ ಇವೆಲ್ಲ ತೆಗೀರಿ ಅಂತ. ಅಂದ್ರೆ ನಮ್ದೇನ್ ಆ ರೀತಿ ಕಣ್ಣಿಗೆ ಕುಕ್ಕೋ ರೀತಿ ಏನಿಲ್ಲ. ಸೊ ಇದು ಜಸ್ಟ್ ಫಾರ್ ಅ ಲುಕ್. ನಾವೇನ್ ಆ ರೀತಿ ಕಣ್ಣಿಗೆ ಕುಕ್ಕಬೇಕು ಅಂತ ಏನ್ ಹಾಕ್ಸಿಲ್ಲ. ಬಟ್ ನೋಡೋಣ ಏನೇನಾಗುತ್ತೆ. ಸೊ ಬನ್ನಿ ಇವಾಗ ಡ್ಯೂಟಿನ ಆನ್ ಮಾಡಿದೈತೆ, ಡ್ಯೂಟಿಗಳು ಕೂಡ ಬೀಳ್ತಾ ಇದಾವೆ. ಡ್ಯೂಟಿ ಮೇಲೆ ಹೊರಡೋಣ. ಡ್ಯೂಟಿ ಆನ್ ಅಲ್ಲಿ ಇಕ್ಕಿದೀನಿ, ಹೋಗ್ಬೇಕು ಇವಾಗ ಡ್ಯೂಟಿಗೆ. ಆಲ್ಮೋಸ್ಟ್ 2 ದಿನ ಆಯ್ತು ಮನೇಲೆ ಇದ್ಬಿಟ್ಟೆ. ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಹೋಗೋಣ ಡ್ಯೂಟಿ ಮೇಲೆ. ಆ ಲೋನ್ ಅನ್ನ ಇವತ್ತು ಆದಷ್ಟು ಕ್ಲಿಯರ್ ಮಾಡಕ್ ಟ್ರೈ ಮಾಡ್ಬೇಕು. ನನಗೆ ಸ್ವಲ್ಪ ಅಮೌಂಟ್ ಕಮ್ಮಿ ಇದೆ. ಹೇಳಮ್ಮ. ಹಾಯ್ 20 ತಾರೀಕು ಲಗ ಹೋಗ್ತಾ ಮಾಡಿರೋದೇ 2-3 ಡ್ಯೂಟಿ. ಮೊದಲನೇದು 50 ರೂಪಾಯಿ, ಎರಡನೇದು 50 ರೂಪಾಯಿ, ಮೂರನೇದು 120 ರೂಪಾಯಿ. ನೆಗಡಿ ಕೆಮ್ಮು ಕಮ್ಮಿನೇ ಆಗಲ್ಲ ಅನ್ನಕ್ಕೆ. ಸೊ ಫಸ್ಟ್ ಬಾಡಿಗೆ ಊಬರ್ ಅಲ್ಲಿ ಬಂದಿತ್ತು, ಸಾರಿ ನಮ್ಮ ಯಾತ್ರೆಯಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ. ನಮ್ಮ ಯಾತ್ರೆ ಬಾಡಿಗೆ ಪಿಕಪ್ ಮಾಡ್ಬೇಕಾದ್ರೆ ಒಬ್ರು ಕೈ ಅಡ್ಡ ಹಾಕಿದ್ರು. ನನ್ ಕೇಳಿದ ಬುಕಿಂಗ್ ಅಂತ, ಇಲ್ಲ ಅಲ್ಲಿ ಬಿಡ್ಬೇಕು ಅರ್ಜೆಂಟ್ ಅಂತಂದ್ರು. 2 ನಿಮಿಷ ಇರಿ, ಒಬ್ರನ್ನ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗಿ ಬಿಟ್ಟು ವಾಪಸ್ ಅವ್ರನ್ನ ಬಂದು ಪಿಕಪ್ ಮಾಡಿ ಕರ್ಕೊಂಡೋಗಿ ಬಿಟ್ಟೆ. ಅಲ್ಲಿ 100 ರೂಪಾಯಿ ಆಯ್ತು. ಇನ್ನೊಂದ್ ಬಾಡಿಗೆ 120 ರೂಪಾಯಿ ಹಾಕ್ ಮಾಡಿದೆ. ಇವಾಗ ಹೋಗ್ತಾ ಇದೀನಿ CNG ಫಿಲ್ ಮಾಡ್ಸಕ್ಕೆ. ಸಾಯಂಕಾಲ ತನಕ ಡ್ಯೂಟಿ ಮಾಡ್ಬೇಕು ಅಂತಂದ್ರೆ ಗಾಡಿಯಲ್ಲಿ ಇಂಪಾರ್ಟೆಂಟ್ CNG ಇಲ್ಲ ಅಂತ ನಡೆಯಲ್ಲ. ಸೊ ಅದಕ್ಕೆ ಸೀದಾ ಹೋಗ್ಬಿಟ್ಟು CNG ಫಿಲ್ ಮಾಡಿಸ್ಕೊಂಡು ಹಂಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು, ಪೆಟ್ರೋಲ್ ಖಾಲಿ ಆಗೈತೆ, ಅದಕ್ಕೆ ಹೋಗೋಣ ಇವಾಗ ಡ್ಯೂಟಿ ಮೇಲೆ. ಡ್ಯೂಟಿ ಆನಲ್ಲ ಇದೆ, ಯಾವ್ದು ಬೀಳುತ್ತೆ ಅದು ಎಲ್ಲದಕ್ಕೂ ಇವತ್ತು. ಅಂಗಡಿ ಕಡೆ ಹೋಗಂಗಿಲ್ಲ. ಅಂಗಡಿಲೆಲ್ಲ ಐಟಮ್ ತಂದು ನೆನ್ನೆ ನೈಟ್ ಇಕ್ಬಿಟ್ಟಿದೀನಿ. ಹೇಳಿದೀನಿ ನನಗ್ ಮಾತ್ರ ಫೋನ್ ಹಾಕ್ಬೇಡಿ ಐಟಮ್ ಬೇಕು ಅಂತ. ಇನ್ನು 1400 ರೂಪಾಯಿ ಬೇಕು ನಂಗೆ ನನ್ನ ಗಾಡಿಗೆ ಇದು ಮಾಡ್ಸಕ್ಕೆ, ಲೋನ್ ಕಟ್ಟಕ್ಕೆ. ನನ್ನ ಹತ್ರ ಐತಿ ಇವಾಗ ಇನ್ನೊಂದು 1400 ರೂಪಾಯಿ ಕಮ್ಮಿ ಬಿದ್ದೈತೆ. ಅದನ್ನ ಕಟ್ಬಿಟ್ರೆ 2 ತಿಂಗಳು ಗಾಡಿ ಲೋನ್ ಕ್ಲಿಯರ್ ಆಗುತ್ತೆ. ಇನ್ನೊಂದ್ ತಿಂಗಳು ಪೆಂಡಿಂಗ್ ಇರುತ್ತೆ, ಮುಂದೆ ನೋಡೋಣ ಅಂತ. ಬಟ್ ಇವಾಗ 1400 ರೂಪಾಯಿ ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಲೇಬೇಕು. ಡ್ಯೂಟಿ ಮಾಡಿ 200 ರೂಪಾಯಿ ಅಡ್ಜಸ್ಟ್ ಆಗೈತೆ. ನಾನ್ ಕಟ್ಬೇಕಾಗಿರೋದು ಬಂದ್ಬಿಟ್ಟು 26,680. ಇವಾಗ 2 ಕಟ್ಟೋಣ 18,561 ರೂಪಾಯಿ ಅಂತಂದ್ರೆ ನನ್ನ ಹತ್ರ ಎಷ್ಟಿದೆ ಗೊತ್ತಾ? 17,392 ರೂಪಾಯಿ ಇದೆ. ಅಂದ್ರೆ ಇನ್ನು 1,100 ರೂಪಾಯಿ ಬೇಕು, ಕಟ್ಬಿಡೋಣ. ಅದ್ರ ನೆನ್ನೆ ಒಬ್ರ ಹತ್ರ ಫೈನಾನ್ಸ್ ಇಸ್ಕೊಂಡಿತ್ತು. ವಾರ ಕಟ್ಟೋದು, ವಾರಕ್ಕೆ 2,500 ಏನೋ ಕಟ್ಟಬೇಕು. ಇರೋ ಮೂಮೆಂಟ್ ಅಲ್ಲಿ ಸಾಲ ಮಾಡ್ಲೇಬೇಕಾಯ್ತು ನಾನು. ಬಟ್ ಸಾಲ ಮಾಡ್ಲಿಲ್ಲ ಅಂದಿದ್ರೆ ಗಾಡಿ ಕೈಲಿ ಇರ್ತಿರ್ಲಿಲ್ಲ. ಸೊ ಅದೇ ಒಂದು ರೀಸನ್ ಸಾಲ ಮಾಡಿದೆ. ಇದಾವೆ ಸಾಲ ತುಂಬಾ ಇದಾವೆ, ಬಟ್ ಇದೊಂದು ಎಕ್ಸ್ಟ್ರಾ ಮಾಡಿದ್ದು. ಇವಾಗ ಇದನ್ನ ವಾರ 2,500 ಕಟ್ಟಿ ಕ್ಲಿಯರ್ ಮಾಡ್ಬೇಕು. ಅದಕ್ಕೋಸ್ಕರ ಇನ್ನು ಮೇಲೆ ಒಂದು ದಿನಾನು ರಜೆ ಇಲ್ಲ, ಒಂದು ದಿನಾನು ಮೈಕೈ ಹುಷಾರಿಲ್ಲ ಅಂತ ಬಿತ್ಕೊಳ್ಳಾಗಿಲ್ಲ. ನಿನ್ನೆ ಏನಾಗ್ಬಿಡ್ತು ಅಂತಂದ್ರೆ ಫುಲ್ ಹೆವಿ ಕಷ್ಟ ಆಗ್ಬಿಡ್ತು, ಅದಕ್ಕೆ ರಜೆ ಮಾಡ್ಲೇಬೇಕಾಯ್ತು. ಬಟ್ ಇವತ್ತಿಂದ ಕಂಟಿನ್ಯೂ ಡ್ಯೂಟಿ, ನಾನ್ ಸ್ಟಾಪ್ ಡ್ಯೂಟಿ. ಇನ್ನು ಮೇಲೆ ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ಬೇಕು, ಕರೆಕ್ಟ್ ಆಗಿ ಅರ್ನ್ ಮಾಡ್ಬೇಕು, ಕರೆಕ್ಟ್ ಆಗಿ ಲೋನ್ ಏನೇನಿದಾವ್ ಪೆಂಡಿಂಗ್ ಎಲ್ಲಾನು ಕ್ಲಿಯರ್ ಮಾಡ್ಕೋಬೇಕು. ಇವಾಗ ಲೋನ್ ಕಟ್ಟದಂತಂದ್ರೆ ಇಮಿಡಿಯೇಟ್ಲಿ ನಾನು ಉಳಿಯೋದು ಅಮ್ಮಂದು 6,000 ರೂಪಾಯಿ. ಈ ವೀಕ್ ಅಷ್ಟರಲ್ಲಿ ಅಮ್ಮಂದು 6,000 ಕ್ಲಿಯರ್ ಮಾಡ್ಕೋಬೇಕು. ಅಂದ್ರೆ ಅಮ್ಮಂದು ಕಡೆ ಬಡ್ಡಿ ಕಟ್ಟಬೇಕು. ಆ ಬಡ್ಡಿಗೆ ಅಮೌಂಟ್ ಬೇಕು ನನ್ಗೆ ಇವಾಗ. ಸೊ ಡ್ಯೂಟಿ ಮಾಡೋಣ. ಡ್ಯೂಟಿ ಆನಲ್ಲ ಐತೆ. ಫಸ್ಟ್ CNG ಫಿಲ್ ಮಾಡಿ, ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಐತೆ CNG ಇವಾಗ, ಅದಕ್ಕೆ. ಪೆಟ್ರೋಲ್ ನಾರ್ಮಲ್ ಆವಾಗ ಪೆಟ್ರೋಲ್ ಹಾಕಿಸ್ತಾ ಇರ್ಬೇಕು. ಇಲ್ಲ ಅಂತಂದ್ರೆ ಡೈಲಿ ಬೆಳಿಗ್ಗೆ ಪೆಟ್ರೋಲ್ ಅಲ್ಲೇ ಸ್ಟಾರ್ಟ್ ಮಾಡಿ ಅದಕ್ಕೊಮ್ಮೆ ಬೇಕಾಗತ್ತೆ ಎಷ್ಟಾದ್ರೂ ಪೆಟ್ರೋಲ್. ಸೊ ಇವಾಗ ಇವಾಗ ನೋಡೋಣ ಡ್ಯೂಟಿ ಎಲ್ಲಿ ಬೀಳುತ್ತೆ. ಅದಕ್ಕಿಂತ ಮುಂಚೆ ಏನು ಪಿಕಪ್ ಎಷ್ಟು ದೂರ ಬೀಳ್ತಾ ಇದಾವೆ. ಪ್ರಾಬ್ಲಮ್ ಏನಿಲ್ಲ, ಅಕ್ಸೆಪ್ಟ್ ಮಾಡಿ ಹೋಗೋಷ್ಟಲ್ಲಿ ಕ್ಯಾನ್ಸಲ್ ಆಗ್ಬಿಡ್ತವೆ. ಅದೇ ಪ್ರಾಬ್ಲಮ್. 3.5-4 ಕಿಲೋಮೀಟರ್ ಪಿಕಪ್ ಬಂತು ಇವಾಗ 2-3 ಡ್ಯೂಟಿ. ಬಟ್ ಪಿಕಪ್ ಲಾಂಗ್ ಇದ್ದು ನನಗೆ ಉಪಯೋಗ ಇಲ್ಲ. ಹೋಗೋಷ್ಟಲ್ಲಿ ಕ್ಯಾನ್ಸಲ್ ಆಗ್ಬಿಟ್ರೆ ಅದ್ರಲ್ಲೂ ಏನು ಗೊತ್ತಾ, 2.5 ಕಿಲೋಮೀಟರ್ ಹೋದ್ಮೇಲೆ ಕ್ಯಾನ್ಸಲ್ ಆಗೋದು. 3.5 ಕಿಲೋಮೀಟರ್ ಪಿಕಪ್ ಇರುತ್ತೆ. 2 ಕಿಲೋಮೀಟರ್ ಹೋಗ್ತೀವಿ, 2.5 ಕಿಲೋಮೀಟರ್ ಹೋಗ್ತೀವಿ, ಇನ್ನೇನ್ 3 ಕಿಲೋಮೀಟರ್, ಇನ್ನೊಂದು 500-600 ಮೀಟರ್ ಇರುತ್ತೆ, ಕ್ಯಾನ್ಸಲ್ ಹೊಡೆದು ಬಿಡ್ತಾರೆ. ಅದಕ್ಕೆ 10 ಬಾರಿ ಯೋಚನೆ ಮಾಡ್ಬೇಕು. ಅಸಿಡಿಟಿ ಗುರುವೆ, ಅಸಿಡಿಟಿ ಟೈಮ್ ಊಟ ಇಲ್ಲ ಏನಿಲ್ಲ, ಅಸಿಡಿಟಿ ಟೈಮ್ ಬಂದ್ಬಿಟ್ಟು 10 ಗಂಟೆ. ಟೋಟಲ್ ನಾನು ದುಡ್ದಿರೋದು 500 ರೂಪಾಯಿ ಪ್ಲಸ್ ಇನ್ನು 700 ರೂಪಾಯಿ ನಾನು ಅರ್ನ್ ಮಾಡಿದೀನಿ 10 ಗಂಟೆ ಅನ್ನೋಷ್ಟರಲ್ಲಿ. ಇವಾಗ ಇನ್ನೊಂದು ಡ್ಯೂಟಿ ಹಾಕೊಂಡಿದೀನಿ, ಹೋಗ್ತಾ ಇದೀನಿ. ಅವಾಗ್ಲೇ ವಿಡಿಯೋ ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ.
ಸ್ವಲ್ಪ ಹಂಗೆ ಬೇರೆ ಕಾರಣಗಳಿಂದ ಇವಾಗ ನಮ್ಮ ಫ್ರೆಂಡ್ ಅವರು ಸಾದಿಕ್ ಬೈ ಅವರು ಫೋನ್ ಮಾಡಿದ್ರು, ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಗಾಡಿ, ಸ್ವಲ್ಪ ಬನ್ನಿ ಅಂತ. ಅವ್ರ ಗಾಡಿ ಹತ್ರ ಹೋಗ್ಬೇಕು, ಏನೋ ಗಾಡಿ ಮೂವ್ ಆಗ್ತಾ ಇಲ್ಲ ಅಂತೆ, ಆಗ್ತಲ್ಲ ಅದು ಒಂದ್ ಸ್ವಲ್ಪ ಕಟ್ ಆಗಿದೆ ಅಂತಂದ್ರು. ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಗಾಡಿನ ಸ್ವಲ್ಪ ಟೋ ಮಾಡ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ಬಿಟ್ಟು ಬರೋಣ ಬನ್ನಿ. ಹಂಗೆ ನಮ್ ಗಾಡಿದು ಸ್ವಲ್ಪ ಗ್ರೀಸಿಂಗ್ ಮಾಡಿಸ್ಕೊಂಡು ಬರೋಣ. ಎಷ್ಟು ಕಟ್ಬೇಕು ಹೇಳಿ? 18,480 ಕಟ್ಬೇಕು ಇವಾಗ. ಎಲ್ಲವರಲ್ಲ ಇವ್ರು ಕರ್ಸಿ ಟಿಫಿನ್ ಟೀ ಎಲ್ಲಾ ಕೊಡಿಸ್ಬಿಟ್ಟು ಇವಾಗ ಟೋ ಮಾಡಕ್ ತಾಕತ್ ಬರ್ಬೇಕಲ್ವಾ, ಅದಕ್ಕೆ ರೆಡಿ ಮಾಡೋರೆ. ಬಲಿಕಾ ಬಕ್ರಾನ ಬಲಿಕಾ ಬಕ್ರಾನ ರೆಡಿ ಮಾಡಿದಿರಲ್ಲ. ಕುರಿ ಬನ್ನಿ ಟೋ ಮಾಡೋಣ ಇವಾಗ. ಇವ್ರದ್ದು ಒಂದೊಂದಲ್ಲ ಅಣ್ಣ ಕಿರ್ಗಿರಿ, ಒಂದೊಂದಲ್ಲ. ಡ್ಯೂಟಿ ಮಾಡ್ಬೇಕು ಅಂತಂದ್ರೆ ಆ ಕಡೆ ಬಿಡ್ತಾನಿಲ್ಲ, ಹಿಡ್ಕೊಂಡ್ ಕೂತ್ಕೊಂಡ್ಬಿಟ್ಟವ್ರೆ. ಟೋ ಮಾಡಿಸ್ಕೊಂಡ್ ಕರ್ಕೊಂಡ್ ಬಂದ್ರು, ಮತ್ ಇವಾಗ ಹೆಗಡೆ ನಗರ್ ಕರ್ಕೊಂಡ್ ಬಂದ್ರು. ಇವಾಗ ಮತ್ತೆ ಎಲ್ಲೆಲ್ಲಿ ಕರ್ಕೊಂಡ್ ಹೋಗ್ತಾರೋ ಗೊತ್ತಿಲ್ಲ. ಡ್ಯೂಟಿ ಮಾಡೋಣ ಅನ್ಕೊಂಡೆ, ಏನ್ ಹೇಳೋಣ ಹೇಳಿ ಸರ್. ಏನ್ ಹೇಳತ್ತ ನಾನ್ ಹೇಳಿದ್ರು ಪ್ರಯೋಜನ ಇಲ್ಲ, ಹೇಳಿಲ್ಲ ಅಂದ್ರೂ ಪ್ರಯೋಜನ ಇಲ್ಲ. ಕಾಲ್ ಕಟ್ ಆಗೇ ಆಗತ್ತೆ, ಏನ್ ಹೇಳ್ಬೇಕು? ಕಟ್ ನಾನ್ ಮಾಡಲ್ಲ ಹೇಳಿ ಸರ್. ಇಲ್ಲ ಇಲ್ಲ ಮೊನ್ನೆ ಕಟ್ ಮಾಡಿಲ್ಲ, ನಾನು ಹಂಗೆ ಹಾಕಿದೀನಿ. ಇಲ್ಲ ಬೇಡ ಸರ್, ನಾವೇನು ಮಾತೇ ಬರಲ್ಲ. ಈಗ ಅವ್ರು ಮುಗೀತು, ಲೈಟ್ ಆಗಿ ಡ್ಯೂಟಿಗಳು ಬೀಳ್ತಾ ಇದಾವೆ. ನಗರ ನಿಮ್ ಮನೆ ಕಡೆ ಬರ್ತೈತ್ ನೋಡಿ. ಆಯ್ತು, ಗಾಡಿ ಕೊಟ್ಟು ಹೋಗ್ತೀನಿ. ಇವ್ರಿಗೆ ಗಾಡಿ ಕೊಟ್ಟ ಪ್ಯಾಸೆಂಜರ್ ಹೆಗಲ್ ಮೇಲೆ ಹೊತ್ಕೊಂಡಲ್ಲ, ನಿಮಗ್ ಗಾಡಿ ಕೊಟ್ಟು ನೀನ್ ಮಾಡ್ಕೊಂಡು ಏನ್ ಮನೆಗ್ ಹೋಗು. ಹಾ ನಾನ್ ಮಧ್ಯಾಹ್ನ ಸಾಯಂಕಾಲ ಬರ್ತೀನಿ, ಗಾಡಿ ತಗೊಳಕ್ಕೆ. ಓ ಗಾಡಿ ತಗೊಂಡ್ ಬಾಡಿಗೆ ಹಾಕೊಂಡ್ ನೀವ್ ನಿಮ್ ಮನೆಗ್ ಹೋಗೋದು, ನಿಮ್ ಗಾಡಿ ರೆಡಿ ಮಾಡಿಸ್ಕೊಂಡ್ ನಾನ್ ನನ್ ಮನೆಗ್ ಹೋಗೋದು. ಕಮಿಟ್ಮೆಂಟ್ ಮಕ್ಕಳ ಯಾರಾಗಿದಾವೆ ಎಲ್ಲ ಕ್ಲಿಯರ್ ಮಾಡ್ಬೇಕು. ಸಾಯಂಕಾಲ 630 ರೂಪಾಯಿ ಬೇಕು ಇವಾಗ, ಸಾಯಂಕಾಲ ಅನ್ನೋಷ್ಟರಲ್ಲಿ. ಇಲ್ಲ ಆಟೋ ಡ್ರೈವರ್ಗೆ 630 ರೂಪಾಯಿ ಯಾವ ಲೆಕ್ಕ? 2 ಬಾಡಿಗೆ ಸರಿಯಾಗಿ ಹೊಡೆದ್ರೆ ಮುಗೀತು. 50 ರೂಪಾಯಿ ಬಾಡಿಗೆನೆ ನಸೀಬಿಲ್ಲ ಇಲ್ಲಿ. 2 ಬಾಡಿಗೆ ಎಲ್ಲಿಂದ ಹೊಡಿಯೋದು? ಕರ್ಕೊಂಡ್ ಬಂದು ಅಲ್ಲಿ ಇಲ್ಲಿ ಸುತ್ತಾಡಿದ್ದಕ್ಕೆ ಚಾರ್ಜ್ ಕೊಟ್ಟವ್ರೆ 50 ರೂಪಾಯಿ. ಧನ್ಯವಾದ ಸರ್. ಮೀಟರ್ ಹಾಕಿಲ್ಲ, ಏನಿಲ್ಲ. ಮೀಟರ್ ಹಾಕಿಲ್ಲ, ಮೀಟರ್ ಎಲ್ಲಿಂದ ಗೊತ್ತಾ? ಕಾಕ್ಸ್ಟೌನ್ ಅಲ್ಲಿ ಇದ್ದೆ, ಅಲ್ಲಿಂದ ಮೊನ್ನೆ ತಗ ಬಂದು ಇವ್ರ ಗಾಡಿನ ಅಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್ ಟೋ ಮಾಡಿ ಅಂಗಡಿಗೆ ಹೋಗಿ ಬಂದಿದ್ದೆ. ಅಂಗಡಿಗೆ ಹೋಗಿ ಅಂಗಡಿಯಿಂದ ಅಲ್ಲಿಂದ ನಿನ್ ಬಾಡಿಗೆ ಹಾಕೊಂಡು ಮನೆ ತಂದಿದ್ದೆ. ಕಾಕ್ಸ್ಟೌನ್ 2 ಕಿಲೋಮೀಟರ್ ಟೋ ಮಾಡಿ ಇಲ್ಲಿಗೆ ಬಂದು ನಿಲ್ಸಿ, ಇಲ್ಲಿಂದ ಹೆಗಡೆ ನಗರಕ್ಕೆ ಹೋಗಿ ಹೆಗಡೆ ನಗರದಿಂದ ಆಫೀಸ್ ಕರ್ಕೊಂಡ್ ಬಂದಿದ್ದಕ್ಕೆ ಕಟ್ಟಿರುವಂತ ಬಹುಮಾನ 50 ರೂಪಾಯಿ. ಊಟ ತಿಂಡಿ ಟೀ ಕಾಫಿ ಎಲ್ಲ ಕೊಡ್ಸೋರೆ, ಇಲ್ಲ ಅಂತಲ್ಲ. ಇದು ಖರ್ಚಿಗೆ ಇಸ್ಕೊಂಡಿರೋದು ಇವಾಗ. ಏನಕ್ಕಂತಂದ್ರೆ ಖಾಲಿ ಪುಲಾವ್ ಆಗ್ಬಿಟ್ಟಿದೀನಿ. ಗಾಡಿ ಲೋನ್ ಕಟ್ಟದ್ಮೇಲೆ ನನ್ನ ಹತ್ರ ಉಳಿದಿರೋ ಅಂತ ಬ್ಯಾಲೆನ್ಸ್ ತೋರಿಸ್ಬಿಡ್ತೀನಿ. ಫೋನ್ ಪೇ ನಲ್ಲಿ ಎಷ್ಟೆಷ್ಟು ಉಳಿದೈತೆ ಅಂತ. ಚೆಕ್ ಬ್ಯಾಲೆನ್ಸ್ ಯೂನಿಯನ್ ಬ್ಯಾಂಕ್ 96 ಪೈಸೆ 86 ಪೈಸೆ. ಜೇಬಲ್ 1 ರೂಪಾಯಿ ಇಲ್ಲ. ಏನ್ ಮಾಡೋಣ, ಎಲ್ಲ ಲೋನ್ ಕಟ್ಬಿಟ್ಟು ಖಾಲಿ ಪುಲಾವ್. 50 ರೂಪಾಯಿ ಇಟ್ಕೊಡಿ. ಅದು 50 ರೂಪಾಯಿ ನೀವು ಕೊಟ್ಟಿದ್ದು ಐತಲ್ಲ, 1 ರೂಪಾಯಿ ಇಲ್ಲ. 6 ರೂಪಾಯಿ ಐತೆ. 6 ರೂಪಾಯಿ ಏನಣ್ಣ ಬರುತ್ತೆ? ಲೋಕಲ್ ಮಾಡೇ ಮಾಡ್ಲ. ಬೆಳಿಗ್ಗೆ ತಾನೇ ಲೋನ್ ಕಟ್ಟಿದೀನಿ, ಸೀಸರ್ ಹಿಡಿದ್ಬಿಟ್ಟವ್ರೆ. ಜಸ್ಟ್ ಇವಾಗ ಲೋನ್ ಕಟ್ಟಿದೀನಿ, ಸೀಸರ್ ಹಿಡಿದ್ಬಿಟ್ಟು ಹೇಳ್ದೆ, ಇಲ್ಲ ಕಣಪ್ಪ ಇವಾಗ ತಾನೇ ಕಟ್ಟಿದೀನಿ, ನೋಡ್ಕೊಳ್ಳಿ ಅಂತ. ಏನೋ ಪುಣ್ಯ, ನಂಗೆ ಗೊತ್ತಿದ್ದು ಸೋಮವಾರ ತನಕ ಬಿಟ್ಟಿರ್ತಾರೆ, ಸೋಮವಾರದಿಂದ ಪಕ್ಕ ಹಿಡಿತಾರೆ ಅಂತ. ಡ್ಯೂಟಿ ಮಾಡ್ತಾ ಇದ್ದೀನಿ ಇವಾಗ. ಡ್ಯೂಟಿ ಮಾಡೋ ಟೈಮಲ್ಲೇ ಕೈ ಆಟ ಹಾಕಿದ್ರು. ಇವಾಗ ತಾನೇ ಕಟ್ಟಿದೀನಿ ನಾನು ಲೋನ್. ಹೇಳ್ದೆ ಹಿಂಗ್ ಕಟ್ಟಿದೀನಿ ನೋಡ್ರಪ್ಪ, ತೋರಿಸ್ದೆ, ಬಿಟ್ರು. ಇಲ್ಲ ಅಂತಂದಿದ್ರೆ ಅದ್ರಲ್ಲೂ ಅವರು ಪ್ಯಾಸೆಂಜರ್ ಇರುವಾಗ ಕೈ ಆಟ ಹಾಕಲ್ಲ. ಕೆಲವೊಬ್ರು ಪ್ಯಾಸೆಂಜರ್ ಇಲ್ಲದೆ ಇರೋ ಟೈಮಲ್ಲಿ ಖಾಲಿ ಗಾಡಿ, ಈ ರೀತಿ ಖಾಲಿ ಗಾಡಿ ಆವಾಗ ಅಡ್ಡ ಹಾಕಿ ಕೇಳ್ತಾರೆ, ಲೋನ್ ಕಟ್ಟಿಲ್ಲಪ್ಪ, ಗಾಡಿ ಸೀಸಿಂಗ್ ಎಲ್ಲ ಐತಾ ಮಾತಾಡ್ತಾರೆ. ಇಲ್ಲ ಟೈಮ್ ತಗೋತೀರಾ ಅಥವಾ ಕಟ್ಟಲ್ವಾ, ನಿಮ್ ಮೇಲೆ ಬಿಟ್ಟಿದ್ದು. ಲಾಂಗ್ ಯಾವ್ದು ಸಿಗ್ತಾ ಇಲ್ಲ, ಅದಕ್ಕೆ ಲೋಕಲ್ ಮಾಡ್ಕೊಂಡ್ ಕೂತಿದೀನಿ. ಟೋಟಲ್ ಎಷ್ಟು 13 ಡ್ಯೂಟಿ ಮಾಡಿದೀನಿ. ಇನ್ನು 18 ಡ್ಯೂಟಿ ಮಾಡಿದ್ರೆ 325 ರೂಪಾಯಿ ಸಿಗುತ್ತೆ. ಅಷ್ಟೊಂದು ಡ್ಯೂಟಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಮತ್ತೆ ಟ್ರೈ ಮಾಡೋಣ ಡ್ಯೂಟಿ ಮಾಡಕ್. ಬೆಳಿಗ್ಗೆ ಸ್ವಲ್ಪ ಬಿಸಿಲಿತ್ತು, ಸ್ವಲ್ಪ ಶೆಕೆ ಆದಂಗ ಆಗ್ತಾ ಇತ್ತು. ಇವಾಗ ನೋಡಿದ್ರೆ ವಾಪಸ್ ಚಳಿ ಸ್ಟಾರ್ಟ್. ನೋಡೋಣ ಡ್ಯೂಟಿಗಳಂತೂ ಲೋಕಲ್. ಅದು ಲೋಕಲ್ ಡ್ಯೂಟಿ ಹೆಂಗ ಗೊತ್ತಾ, ಅರ್ಧ ಗಂಟೆಗೆ ಒಂದೊಂದು. 13:45 1:45 ಒಂದ್ ಡ್ಯೂಟಿ ಮಾಡಿದೆ. ಅದಾದ್ಮೇಲೆ 1:15 ಅರ್ಧ ಗಂಟೆಗೆ ಒಂದೊಂದು ಡ್ಯೂಟಿ ಬೀಳ್ತಾ ಇರೋದು. ಎಲ್ಲಾ ಆನ್ ಅಲ್ಲಿ ಇದಾವೆ ಆಪ್ಗಳು. ಅರ್ಧ ಗಂಟೆಗೆ ಒಂದೊಂದು ಡ್ಯೂಟಿ, ಅದನ್ನೇ ಮಾಡೋಣ ಇವಾಗ. ಅಲ್ಲಿ ಇಲ್ಲಿ ಸೈಡ್ ಅಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ಬನ್ನಿ ಫೋರ್ತ್ ಪ್ಲೇಸ್ ಕಡೆ ಹೋಗೋಣ ಇವಾಗ. ಅಲ್ಲಿ ಯಾವ್ದಾದ್ರು ಬರುತ್ತೋ ಇಲ್ವೋ ಡ್ಯೂಟಿ ಗೊತ್ತಿಲ್ಲ, ನೋಡ ಯಾವ್ದು ಸಿಗುತ್ತದು. ಜೈ ನೋಡಿ 14:39 14:26 14:12 13:44 13:27 ಅರ್ಧ ಮುಕ್ಕಾಲು ಗಂಟೆಗಾದ್ರೂ ಒಂದು ಡ್ಯೂಟಿ ಕೊಡ್ತೈತೆ. ಇದು ಒಂದು ಸೌಂಡ್ ಇಲ್ಲ, ಇದು ಸೌಂಡೇ ಇಲ್ಲ, ಸುಮ್ಮನೆ ಇದ್ರಲ್ಲೇ ಅರ್ಧ ಮುಕ್ಕಾಲು ಗಂಟೆಗೆ ಒಂದೊಂದು ಡ್ಯೂಟಿಗಳಾದ್ರೂ ಬೀಳ್ತಾ ಇದಾವೆ. ಉಳಿದಿದ್ದಂಗೂ ಯೂಸ್ಲೆಸ್ ಒಂದು ಡ್ಯೂಟಿ ಕೊಡ್ತಾ ಇಲ್ಲ. ಇವಾಗ ದೊಡ್ಡಬಳ್ಳಾಪುರ ಮೈನ್ ರೋಡ್ ಅಲ್ಲಿ ಇದೀನಿ, ನೋಡೋಣ ಇಲ್ಲಿಂದ ಯಾವ ಕಡೆ ಬೀಳುತ್ತೆ ಮಾಡೋಣ. ಟೋಟಲ್ 18 ಟ್ರಿಪ್ ಕಂಪ್ಲೀಟ್ ಮಾಡಿದೀನಿ, 4 ಗಂಟೆ 10 ನಿಮಿಷ. ಸೊ ಇವಾಗ 8 ಗಂಟೆ ತನಕ ಎಷ್ಟು ಟ್ರಿಪ್ ಕಂಪ್ಲೀಟ್ ಮಾಡಬಹುದು ಗೊತ್ತಿಲ್ಲ.
ಬಟ್ ಆದಷ್ಟು ಟ್ರೈ ಮಾಡ್ತೀನಿ 8 ಗಂಟೆ ಅನ್ನೋಷ್ಟರಲ್ಲಿ. ಏನಕ್ಕಂತಂದ್ರೆ ಅಂಗಡಿ ಹತ್ರ ನಾನು ಹೋಗ್ಲೇಬೇಕು. ಎಷ್ಟು ದುಡ್ದಿದ್ದೀನಿ ಅಂತ ಮಾತ್ರ ದಯವಿಟ್ಟು ಅಷ್ಟೊಂದು ಇದು ಮಾಡಕ್ ಹೋಗ್ಬೇಡಿ. 500 ರೂಪಾಯಿ, ಸಾರಿ 1500 ರೂಪಾಯಿ 18 ಟ್ರಿಪ್ ಅಲ್ಲಿ ನಾನು ದುಡ್ದಿರೋದು. ಸುಳ್ಳು ಹೇಳ್ತಲ್ಲ, ಇಷ್ಟ ಮಾಡಿದೀನಿ. ಸೊ ಇವಾಗ ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಬಟ್ ಆದಷ್ಟು 30 ಬಾಡಿಗೆನ ಕಂಪ್ಲೀಟ್ ಮಾಡಕ್ ಟ್ರೈ ಮಾಡೋಣ. ಫುಲ್ CNG ಖಾಲಿ, ಬೆಳಿಗ್ಗೆ ತಾನೇ ಹಾಕ್ಸಿರೋದು. ಇವಾಗ ಮತ್ತೆ CNG ಹಾಕಿಸ್ತಾ ಇದ್ದೀನಿ. ಇನ್ನು ಒಂದು ಟ್ರಿಪ್ ಹೊಡಿಬೇಕು, ತೋರಿಸ್ಬಿಡ್ತೀನಿ. ಇನ್ನು ಒಂದು ಟ್ರಿಪ್ ಹೊಡಿಬೇಕು, ಹೊಡೆದ್ಬಿಟ್ನಂತಂದ್ರೆ 30 ಟ್ರಿಪ್ ಕರೆಕ್ಟ್ ಆಗುತ್ತೆ 8 ಗಂಟೆ ಒಳಗಡೆ. ಸೊ ಅನ್ಕೊಂಡಂಗೆ 8 ಗಂಟೆ ಒಳಗಡೆ ಲಾಸ್ಟ್ ಟ್ರಿಪ್. ಬಟ್ ಭಯ ಜಲ್ದಿ ಪ್ಯಾಸೆಂಜರ್ ವೇಟ್ ಕರ್ರ, ಪ್ಯಾಸೆಂಜರ್ ವೇಟ್ ಮಾಡ್ತಾ ಇದಾರೆ. ಹೇಳಿದೀನಿ, ಮೆಸೇಜ್ ಮಾಡಿದೀನಿ. उधर नहीं, सब जगह एक ही है. मोटर ऑन था थोड़ा वेट करने के लिए. नहीं लास्ट भाड़ा है. लास्ट भाड़ा है, फुल कर दूं. ಹಾ. ಸೊ ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬೆಳಿಗ್ಗೆ 350 ರೂಪಾಯಿ ಗ್ಯಾಸ್ ಹಾಕ್ತಿದ್ದೀನಿ. ಇವಾಗ್ಲೂ ಕೂಡ 350 ರೂಪಾಯಿ, ಇದು 400 ರೂಪಾಯಿ ಬೀಳುತ್ತೆ. ನೋಡೋಣ ಏನಾಗುತ್ತೆ. ಸೊ ಅಂಗಡಿ ನೋಡ್ಕೊಂಡು ಕೂತಿದೀವಿ. 8:24 ಟೈಮ್. ಅಮ್ಮ ಬಂದ ತಕ್ಷಣ ಮುಗಿತೈತೆ. ಸೊ ಇವತ್ತು ನಾನು ಟೋಟಲ್ 30 ಡ್ಯೂಟಿನ ಕಂಪ್ಲೀಟ್ ಮಾಡಿದೆ. 30 ಡ್ಯೂಟಿಲಿ 50 ರೂಪಾಯಿದು ಒಂದು 20 ಡ್ಯೂಟಿ, 23 ಡ್ಯೂಟಿ, 100 ರೂಪಾಯಿದು 5 ಡ್ಯೂಟಿ, ಹಾಗೆ ಒಂದು 150 ರೂಪಾಯಿದು ಒಂದು 200 ರೂಪಾಯಿ ಡ್ಯೂಟಿ ಮಾಡಿದ್ದೀನಿ. ಎಷ್ಟು ಆಯ್ತು ಅಂತ ಅಮೌಂಟ್ ಅನ್ನು ಮಾತ್ರ ನಾನು ಮೆನ್ಷನ್ ಮಾಡಕ್ ಹೋಗಲ್ಲ. ತುಂಬಾ ಜನ ಹೇಳಿದ್ದೀರಾ ಕೂಡ ಅಮೌಂಟ್ ಅನ್ನು ಮಾತ್ರ ಮೆನ್ಷನ್ ಮಾಡಬೇಡಿ ಅಂತ. ಸೊ ಇವತ್ತು ನಾನು ಬಿರಿಯಾನಿ ತಿಂದಿಲ್ಲ, ಇನ್ನು ಊಟನೂ ಮಾಡಿಲ್ಲ. ಬೆಳಿಗ್ಗೆ ನಾಷ್ಟ ಮಾಡಿದವನು ಇಲ್ಲಿ ತನಕ ಏನು ತಿಂದಿಲ್ಲ. ಇವಾಗ ಮನೆಗೆ ಹೋಗಿನ ಊಟ ಮಾಡೋದು. ಇವತ್ತಿನ ದುಡಿಮೆ ಬಿರಿಯಾನಿ ಸಮ. ನಾಳೆ ಚಿತ್ರಾನ್ನ ಆಗುತ್ತೋ ಬಿರಿಯಾನಿ ಆಗುತ್ತೋ ನೋಡೋಣ. ಅದರಲ್ಲೂ ಡ್ಯೂಟಿಗಳು ಅರ್ಧ ಗಂಟೆಗೆ ಒಂದೊಂದು ಡ್ಯೂಟಿಗಳು ಬರ್ತಾ ಇತ್ತು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡೆ. ಸೊ ಹಾಗೆ ಇವತ್ತು 2 ಕಂತನ್ನ ಗಾಡಿ ಲೋನ್ ಅನ್ನ ಕಟ್ಟಿ ಕ್ಲಿಯರ್ ಮಾಡಿದೀನಿ. ಇಮಿಡಿಯೇಟ್ಲಿ ಹಿಡಿದ್ಬಿಟ್ರು. ಲೋನ್ ಕಟ್ಬಿಟ್ಟು ನಾನು ಸ್ವಲ್ಪ ಫ್ರೀ ಆಗಿದ್ದೆ. ಆ ಟೈಮಲ್ಲಿ ಹಿಡಿದು ನನ್ಗೇನಾಗಿತ್ತು ಅಂತಂದ್ರೆ 200 ರೂಪಾಯಿ ಕಮ್ಮಿ ಬಿದ್ದಿತ್ತು. ಅದು ನಮ್ಮ ಫ್ರೆಂಡ್ ಸಾರಿಕ್ ಅವ್ರು ಇದಾರಲ್ಲ, ಅವ್ರಿಗೆ 200 ರೂಪಾಯಿ ಕ್ಯಾಶ್ ಕೊಟ್ಬಿಟ್ಟು ನಾನ್ ಫೋನ್ ಪೇ ಮಾಡಿಸ್ಕೊಂಡು, 1 ರೂಪಾಯಿ ಇರ್ಲಿಲ್ಲ ನನ್ನ ಹತ್ರ ಆ ಟೈಮಲ್ಲಿ. ಹೆಂಗೋ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಲೋನ್ ಅನ್ನ ಕ್ಲಿಯರ್ ಮಾಡಿದೆ. ಅಂತೂ ಇತ್ತು 2 ಲೋನ್ ಕ್ಲಿಯರ್ ಆಗೈತೆ. ಇನ್ನು ಒಂದು ಪೆಂಡಿಂಗ್ ಐತೆ, ಅದನ್ನ ಈ ವಾರದಲ್ಲಿ ಕ್ಲಿಯರ್ ಮಾಡೋಣ. ಹಾಗೆ ಇನ್ನು ತುಂಬಾ ಇದಾವೆ ಕಮಿಟ್ಮೆಂಟ್. ಐಫೋನ್ 5,000, ಅಮ್ಮಂದು 6,000, ಮನೆ ಬಾಡಿಗೆ 6,000, 6, 12, 17,000ನ ಈ ವಾರದಲ್ಲಿ ಹೆಂಗ್ ಕ್ಲಿಯರ್ ಮಾಡ್ತೀನಿ. ಈ ತಿಂಗ್ 20-25ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಎಲ್ಲ ಎಡೆ ಮೇಲೆ ಕೂತ್ಕೊಳ್ಳುತ್ತೆ. ಆದಷ್ಟು ಬೇಗ ಕ್ಲಿಯರ್ ಮಾಡೋಣ. ಸೊ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬೈ. And don't forget to like, share and subscribe.